ಮಂಕುತಿಮ್ಮನ ಕಗ್ಗವನ್ನು ಕನ್ನಡದ ಭಗವದ್ಗೀತೆ ಅಂತ ಸಾಕಷ್ಟು ಸಂತರಾದಿಯಾಗಿ ಬೇಕಾಷ್ಟು ಜನ ಹೇಳಿದ್ದಾರೆ. ನಾನು ಹೋದ ಸಲನೇ ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೆ, ಅದರ ಸಮಯ ಸಿಗಲಿಲ್ಲ. ಒಂದು ಕುತೂಹಲ ತಲೆಗಿತ್ತು. ಮಂಕುತಿಮ್ಮನ ಕಗ್ಗ ಭಗವದ್ಗೀತೆ ಅಂದಾಗ ಭಗವದ್ಗೀತೆಯ ಶ್ಲೋಕಗಳನ್ನು ಆರಿಸ್ಕೊಂಡು ಅದಕ್ಕೆ ಸಂವಾದಿಯಾಗಿರುವಂಥ ಕಗ್ಗದ ಪದ್ಯಗಳು ಸಿಕ್ಕರೆ ಎಷ್ಟು ಚೆನ್ನಾಗಿರ್ತದೆ ನೋಡೋಣ ಅಂತ ಒಂದು ಆಸೆ ಇತ್ತು. ಅಲ್ಲಲ್ಲಿ ನೋಡಿದಾಗ ಅನಿಸುತ್ತೆ, ಈ ಸಲ ಒಂದು ಹುಚ್ಚು ಪ್ರಯತ್ನ ಯಾಕೆ ಮಾಡಬಾರ್ದು ಅನ್ನಿಸ್ತು. ಅಧ್ಯಾಯ ತೊಗೊಂಡು ಹೋಗೋಣ. ಮೊದಲನೇ ಅಧ್ಯಾಯ ತಗೊಂಡು ಅಲ್ಲಿ ಬರುವಂಥ ಕಲ್ಪನೆಗಳನ್ನು ಅನುವಾದ ಅಂತೂ ಖಂಡಿತ DVG ಮಾಡಲ್ಲ. ಆದರೆ ಆ ಇಡೀ ಅಧ್ಯಾಯದ ಸಾರರೂಪವಾದಂಥ ಕೆಲವು ಶ್ಲೋಕಗಳಿಗೆ ಧ್ವನಿಯಾಗಿ ಕಗ್ಗದ ಮಾತುಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ. ಅವನ್ನು ಗಮನಿಸಿದಾಗ ಒಂದು ಅನಿಸೋದುಂಟು. ನಾನು ನೋಡ್ತಾ ಇದ್ದೆ, ಭಗವದ್ಗೀತೆ ಬಗ್ಗೆ ಮಾತಾಡುವಾಗ ಇದನ್ನು ನಾವು ಉಪನಿಷತ್ತಿನ ಸಾರ ಅಂತ ಕರಿತೇವೆ. ಸರ್ವೋಪನಿಷದೋ ಗಾವೋ ದುಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ಹೇಳ್ತೀವಿ. ಅದು ಉಪನಿಷತ್ತಿನ ಸಾರ ಅಂತ ಹೇಳ್ತೇವೆ. ಉಪನಿಷತ್ತುಗಳು ಮುಖ್ಯವಾಗಿ ಜೀವ, ಜಗತ್ತು, ಈಶ್ವರ ಈ ಮೂರರ ಕುರಿತಾದ ಚಿಂತನೆಗಳನ್ನು ಸೇರಿದಂಥವು. ಆ ವೇದಾಂತ ಗ್ರಂಥಗಳು ಉಪನಿಷತ್ತಾದರೆ ಗೀತೆ ಅವುಗಳ ಸಾರವನ್ನು ತಂದು ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ನಿತ್ಯ ಜೀವನದಲ್ಲಿ ಅದನ್ನು ಹೇಗೆ ಅಳವಡಿಸ್ಕೊಳ್ಬೇಕು ಅಂತ ತಿಳಿಸಿದಂಥ ಮಾರ್ಗದರ್ಶಿಯಾದಂಥ ಗ್ರಂಥ ಅದು. ಅದಕ್ಕೆ ಅದನ್ನು ಮೋಕ್ಷಶಾಸ್ತ್ರ ಅಂತ ಕೆಲವರು ಕರೆದರು, ಆದರೆ ಅದನ್ನು ಜೀವನ ಧರ್ಮಶಾಸ್ತ್ರ ಅಂತ ಅರವಿಂದೋ ಅಂಥವ್ರು ಕರೆದರು, ಜೀವನ ಧರ್ಮಯೋಗ ಅಂತ DVG ಅವರು ಕರೆದರು. ಅಂದರೆ ಆಗಿನ ಮೋಕ್ಷ ಇರ್ಬೋದು, ಅದು ನನಗೆ ಹೇಗೆ ಪ್ರಯೋಜನ ಆಗ್ತದೆ ಅಂತ ನೋಡುವಂಥದ್ದು ಭಗವದ್ಗೀತೆ ದೃಷ್ಟಿ. ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸುಮಾರು 25ರಿಂದ 42ನೇ ಅಧ್ಯಾಯದವರೆಗೂ 18 ಅಧ್ಯಾಯಗಳಲ್ಲಿ ಬರುವಂಥ ಈ ಭಗವದ್ಗೀತೆ ಎಷ್ಟು 1000 ವರ್ಷಗಳಿಂದ ಜನರಿಗೆ ನೆಮ್ಮದಿ ಕೊಟ್ಟಿದೆಯೋ ಲೆಕ್ಕವೇ ಇಲ್ಲ. ಕೆಲವರು ಭಗವದ್ಗೀತೆ ಯಾಕೆ ಓದಬೇಕು ಅಂತ ಹೊಸ ಪುಕಾರ ಎಬ್ಬಿಸಿದ್ದಾರೆ. ಭಗವದ್ಗೀತೆ ಓದಿದ್ರಿಂದ ಏನು ಪ್ರಯೋಜನ, ಯಾಕೆ ಓದಬೇಕು ಅಂತ. ನಾನು ಅದಕ್ಕೆ ಜಗಳಕ್ಕೆ ಹೋಗಲ್ಲ, ಬೇಡವೋ ಬಿಡಿ. ಉಸಿರಾಡಿಸೋದು ಬೇಕಂದ್ರೆ ಮೂಗಿಡ್ಕೊಂಡು ಕೂತ್ಕೊಳ್ಳಿ, ಏನು ಮಾಡೋಕ್ಕಾಗ್ತದೆ. ನಮಗೆ ಶಕ್ತಿ ಕೊಡುವಂಥ ಒಂದು ಮೂಲ ಸ್ರೋತ ಇದೆ ಅಂದಾಗ ಶಕ್ತಿ ಪಡ್ಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿರುವಂಥದ್ದು. ಅದು ಬೇಡ ಅಂದರೆ ಅವರು ಬಿಡುವಂಥದ್ದು. ನಾನು ನೋಡ್ತಾ ಇದ್ದೆ ಯಾರ್ಯಾರು ಎಷ್ಟೆಷ್ಟು ಬಗ್ಗೆ ಭಗವದ್ಗೀತೆ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಅಂತ. ಕೆಲವೊಂದು ಮಾತ್ರ ದಾಖಲೆ ಮಾಡ್ಕೊಂಡ್ಬಂದಿದ್ದೀನಿ. ಅವು ವ್ಯಕ್ತಿಗಳು ಎಲ್ಲ ಬೇರೆ ಬೇರೆ ಸ್ವಭಾವದವರು, ಬೇರೆ ಬೇರೆ ದೃಷ್ಟಿಯವರು. ಆದರೆ ಭಗವದ್ಗೀತೆ ಬಗ್ಗೆ ಅವರ ಅಭಿಪ್ರಾಯ ಹೇಗಿದೆ ಅಂತ. ಮಹಾತ್ಮ ಗಾಂಧಿಯವರು ಬರೀತಾರೆ, ಗೀತೆ ಜಗನ್ಮಾತೆ, ಆಕೆ ಯಾರನ್ನೂ ದೂರ ಇಡುವುದಿಲ್ಲ. ಗೀತೆಯ ನಿಜವಾದ ಭಕ್ತನಿಗೆ ನಿರಾಸೆ ಎಂಬುದು ಎಂದೂ ತಿಳಿಯದು. ಬೈಬಲನ್ನು ಓದಿದಾಗಲೂ ಸಿಗದ ಶಾಂತಿಯನ್ನು ನಾನು ಭಗವದ್ಗೀತೆಯಲ್ಲಿ ಕಂಡುಕೊಂಡಿದ್ದೇನೆ. ನಿರಾಸೆಯು ನನಗೆದುರಾದಾಗ, ಬೆಳಕಿನ ಕಿರಣವೇ ನನಗೆ ಕಾಣದಾದಾಗ ನಾನು ಭಗವದ್ಗೀತೆಯ ಮೊರೆ ಹೊಕ್ಕಿದ್ದೇನೆ. ನನ್ನ ಬದುಕು ದುರಂತಗಳಿಂದ ತುಂಬಿದ್ದರೂ ತಕ್ಷಣವೇ ಶಾಂತಿಯ ತೀರ ಸಿಕ್ಕುತ್ತಿತ್ತು. ಇದಕ್ಕೆ ಮುಖ್ಯ ಕಾರಣ ಭಗವದ್ಗೀತೆ. ಅವ್ರು ಹೇಳಿದ್ದು ಪೂರ್ತಿ ಬರೆದಿಲ್ಲ, ಒಂದೊಂದು ಪ್ಯಾರಾಗ್ರಾಫ್ ಆರಿಸ್ಕೊಂಡಿದ್ದೇನೆ. ಅರವಿಂದ್ ಘೋಷ್ ಅವರು ಬರೀತಾರೆ, ಅರವಿಂದೋ ಬರೀತಾರೆ, ಮಹಾಭಾರತ ಕಾಲದಿಂದ ಇಂದಿನವರೆಗೂ ಗೀತೆ ಜೀವನ ಧರ್ಮಶಾಸ್ತ್ರವಾಗಿ ಉಳಿದು ಬಂದಿದೆ. ನಮ್ಮ ದೇಶದ ಮತ್ತು ಸಂಸ್ಕೃತಿಯ ಪುನರುತ್ಥಾನಕ್ಕೆ ಗೀತೆಯ ಕೊಡುಗೆ ಬಹು ಅಪಾರವಾದದ್ದು. ನಮ್ಮ ಆಧ್ಯಾತ್ಮಿಕ ಬದುಕಿಗೆ ಅಗತ್ಯವಾದ ತತ್ವವೆಲ್ಲವೂ ಗೀತೆಯಲ್ಲಿ ಸೇರಿಕೊಂಡಿದೆ. ಲೋಕಮಾನ್ಯ ತಿಲಕರು ಬರೆಯುವಂಥ ಮಾತು. ಅವರು ಸ್ವಲ್ಪ ಗೀತೆಯ ಬಗ್ಗೆ ತುಂಬ ಪ್ರೀತಿಯಿಂದ ಬರೆದಂಥವ್ರು. ಸ್ವಾರ್ಥದಿಂದ ಪ್ರಾಪಂಚಿಕ ಬದುಕನ್ನು ಬಾಳಿ ನಿತ್ರಾಣಗೊಂಡವರಿಗೆ ಕಾಲಹರಣ ಮಾಡಲು ಈ ಗೀತೆಯನ್ನು ಬೋಧಿಸಿಲ್ಲ. ಸ್ವಾರ್ಥದಿಂದ ಬದುಕ್ತಾ ಇದ್ದೀವಿ, ನಿತ್ರಾಣ ಆಗಿ ಹೋಗಿದ್ದೀವಿ, ಅದಕ್ಕೆ ಸ್ವಲ್ಪ ಏನಾದರೂ ಸಹಾಯ ಮಾಡಿತ್ತಾ ಅಂತ ಕಾಲಹರಣಕ್ಕೋಸ್ಕರ ಮಾಡಿದಂಥ ಉಪದೇಶ ಭಗವದ್ಗೀತೆ ಅಲ್ಲ. ಅಲ್ಲವೇ ಅಂಥ ಪ್ರಾಪಂಚಿಕ ಬದುಕನ್ನು ಬಾಳಲು ಪೂರ್ವಭಾವಿಯಾದ ಪಾಠವೂ ಅದು ಅಲ್ಲ. ಈಗ ಸ್ವಾರ್ಥ ಬದುಕೋದಕ್ಕೆ ಹೇಗೆ ಬೇಕು ಅಂತ ಗೈಡು ಅಲ್ಲ ಅದು. ಮುಂದಿನ ಸಾಲು ಬಹಳ ಮುಖ್ಯ ನನಗೆ. ಆದರೆ ಪ್ರಾಪಂಚಿಕ ಬದುಕಿನಲ್ಲಿ ಮೋಕ್ಷದ ಗುರಿಯನ್ನಿಟ್ಟುಕೊಂಡು ಹೇಗೆ ಬಾಳಬೇಕು ಎಂಬುದನ್ನು ಮತ್ತು ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯವೇನು ಎಂಬುದನ್ನು ಗೀತೆ ತೋರಿಸುತ್ತದೆ. ಇದು ನನಗೆ ಭಾಳ ಇಷ್ಟವಾದಂಥ ಮಾತು. ಗೀತೆ ಹೇಳೋದು
ಮೋಕ್ಷ ಬೇಕು ನಿಜ, ಆದರೆ ಬದುಕಿನಲ್ಲಿ ಹೇಗೆ ಬದುಕಬೇಕು ಅಂತ ತೋರಿಸ್ಕೊಡ್ಬೇಕು ಅಂತ. ಇದನ್ನು ನಾನು ಹಿಂದಕ್ಕೊಂದ್ಸಲ ಹೇಳಿದ್ದೆ, ನೆನಪಿಲ್ಲ. ನಮ್ಮ ಭಗವದ್ಗೀತೆಯ ಧ್ಯಾನ ಶ್ಲೋಕಗಳಲ್ಲಿ, ಮಧುಸೂದನ ಸರಸ್ವತಿಯವರು ಬರೆದಂಥ ಧ್ಯಾನ ಶ್ಲೋಕಗಳಲ್ಲಿ ಒಂದು ನನಗೆ ತುಂಬ ಇಷ್ಟವಾದದ್ದು, ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಇದನ್ನು ಎರಡು ನೆಲೆಯಲ್ಲಿ ನೋಡಬಹುದು ನಾವು. ವಸುದೇವ ಸುತಂ ದೇವಂ, ವಸುದೇವನ ಮಗ ಕೃಷ್ಣ. ದೇವಕೀ ಪರಮಾನಂದಂ, ದೇವಕಿಗೆ ತುಂಬ ಸಂತೋಷ ಕೊಟ್ಟ. ಕಂಸ ಚಾಣೂರಮರ್ದನಂ, ಕಂಸ ಚಾಣೂರನ ಕೊಂದು ಹಾಕಿದ. ಕೃಷ್ಣಂ ಒಂದೇ ಜಗದ್ಗುರು, ಅಂತ ಜಗದ್ಗುರುವಾದ ಕೃಷ್ಣನಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಸರ್ವಾರ್ಪಣ ಭಾವದಿಂದ ನಮಸ್ಕಾರ ಮಾಡಿ ಆಗೋದು ಒಂದು ಭಾಗ, ಭಕ್ತಿಯನ್ನು ತೋರಿಸುವಂಥದ್ದು ಒಂದು ಭಾಗ. ಅದರದ್ದು ಇನ್ನೊಂದು ಮುಖ ಬೇರೆ ಇದೆ ನೋಡಿದರೆ ಅಂತ ಅನಿಸುತ್ತೆ. ಅದು ಭಗವದ್ಗೀತೆಯ ಮಾತು ಅಂತ ನನಗನ್ನಿಸ್ತು. ಅದರಲ್ಲಿ 3 ಹಂತ ಬರುತ್ತೆ. ಅದು ಎಷ್ಟು ತುಂಬ ಚೆನ್ನಾಗಿದೆ ಪದ್ಯ. ನಾನು ಶ್ಲೋಕ ಓದಿದಾಗೆಲ್ಲ ಅದೊಂಥರ ಬೇರೆ ಅನ್ನಿಸ್ತಿತ್ತು. ವಸುದೇವ ಸುತಂ ದೈವಂ, ವಸುದೇವನ ಮಗ ನಿಜ ಕೃಷ್ಣ. ದೇವಕೀ ಪರಮಾನಂದಂ, ಈ ಮಾತನ್ನು 21ನೇ ಶತಮಾನದಲ್ಲಿ ಇಟ್ಕೊಂಡು ಗಮನಿಸಬೇಕು. ಯಾರು ದೇವಕಿ? ತಾಯಿ, ಹಡೆದ ತಾಯಿ. ಅವನು ನೋಡಲೇ ಇಲ್ಲ ಆಕೆ ಎಷ್ಟು ದಿವಸ. ಮಥುರೆಗೆ ಬಂದು ಕಂಸನ ವಧೆ ಆಗುವವರೆಗೂ ಮಗನ ನೋಡಲೇ ಇಲ್ಲ ಆಕೆ. ಹುಟ್ಟಿದ ಕೂಡಲೇ ಕಳಿಸಿದಂಥವಳು ಅವನು ನೋಡಲಿಲ್ಲ. ಬರೀ ಬಾಯಿಂದ ಕೇಳ್ತಿದ್ದಾಳೆ, ಹಾಗೂ ಇದ್ದಾನೆ ಅಂತ ತಿಳ್ಕೊಂಡೇನೋ ಕೇಳ್ತಾ ಇದ್ದಾಳೆ. ಜೊತೆಗಿದ್ದವಳು ನೋಡಿ ಎಷ್ಟು ಚೆನ್ನಾಗಿದೆ, ಹತ್ತಿರ ಇದ್ದವಳು ತಾಯಿ, ಇಲ್ಲಿ ದೂರಿಂದ ಕೇಳುವಂಥವಳು. ಆದರೆ ದೇವಕೀ ಪರಮಾನಂದಂ, ಆಕೆ ಕೂಡ ಸಂತೋಷ ಕೊಡುವಂಥ ಕೃಷ್ಣ ಅಂತ. ಈ ಮಾತನ್ನು ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, 21ನೇ ಶತಮಾನದಲ್ಲಿ ತಂದೆ ತಾಯಿಯರಿಗೆ ಪ್ರೀತಿ ಕೊಡುವಂಥ, ಅಷ್ಟು ಪ್ರೀತಿಯನ್ನು ಕೊಡುವಂಥ ಮಕ್ಕಳು ಎಷ್ಟು ಜನ ಸಿಗ್ತಾರೆ ಅಂತ ಹುಡುಕೋ ಪರಿಸ್ಥಿತಿ ಬಂದಿದೆ. ತಾಯಿಗೆ ಅಷ್ಟೊಂದು ಪ್ರೀತಿಯನ್ನು ಕೊಡುವಂಥ ಕೃಷ್ಣ, ತಂದೆ ತಾಯಿಯರಿಗೆ ತನ್ನ ಪ್ರೀತಿಯನ್ನು ಪೂರ್ತಿ ಒಪ್ಪಿಸಿದಂಥ ಕೃಷ್ಣ, ಕೊನೆವರೆಗೂ ತಾಯಿಗೆ, ಯಶೋಧೆ ಆಗಬಹುದು ದೇವಕಿ ಆಗಬಹುದು, ಇಬ್ಬರಿಗೂ ಸಂತೋಷವನ್ನು ಕೊಟ್ಟಂಥ ಕೃಷ್ಣ. ತಂದೆ ತಾಯಿಯಂದರಿಗೆ ಸಂತೋಷ ಕೊಡುವನು ಅಂದರೆ ಮೊದಲು ಮನೆಗೆ ಒಳ್ಳೆಯವನಾಗಬೇಕು. ಒಬ್ಬ ಮನುಷ್ಯ ಬದುಕಿದಾಗ ಹೇಗೆ ಬದುಕಬೇಕು ಅನ್ನೋದನ್ನು ಈ ಶ್ಲೋಕ ಹೇಳ್ಕೊಡ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ದೇವಕೀ ಪರಮಾನಂದಂ, ನೀನು ಮನೆಯೊಳಗಿದ್ದಾಗ ಮನೆಯವರಿಗೆ ಒಳ್ಳೆಯವನಾಗಿರು. ಎಷ್ಟೋ ಜನ ಇರ್ತಾರೆ, ಪ್ರಪಂಚಕ್ಕೆಲ್ಲ ಒಳ್ಳೆಯವರಾಗಿರ್ತಾರೆ, ಮನೆಯವರಿಗೆ ಚೆನ್ನಾಗಿಲ್ಲ. ಇಲ್ಲಿ ಹೇಳ್ತಾರೆ ದೇವಕೀ ಪರಮಾನಂದಂ, ಮೊಟ್ಟ ಮೊದಲು ನೀನು ಕೆಲಸ ಮನೆಗೆ ಒಳ್ಳೆಯವನಾಗಿರು, ಮನೆಯವರೆಲ್ಲ ಚೆನ್ನಾಗಿ ನೋಡ್ಕೊ, ನೀನು ಮೊದಲು ಮಾಡಬೇಕಾದ್ದು. ಆದರೆ ಅಲ್ಲಿಗೆ ನಿಂತ್ಕೋಬೇಡ. ಮುಂದೇನು ಮಾಡಿದ ಕೃಷ್ಣ? ಕಂಸ ಚಾಣೂರ ಮರ್ದನಂ, ಆ ಕಂಸ ಚಾಣೂರನ್ನು ಕೊಂದು ಹಾಕಿದ. ಯಾರು ಕಂಸ ಚಾಣೂರರು? ಸಮಾಜಕ್ಕೆ ಅಪಾಯಕಾರಿಯಾಗಿದ್ದವರು, ತೊಂದರೆ ಕೊಡುವಂಥವರು, ಲೋಕಕಂಟಕರಾಗಿದ್ದಂಥವ್ರು. ಅಂಥವನನ್ನು ನಾಶ ಮಾಡಿದ. ಅಂದರೆ ಒಬ್ಬ ಸಮರ್ಥನಾದಂಥ ವ್ಯಕ್ತಿ ಒಂದು ಸಾರ್ಥಕ ಜೀವನ ಬದುಕಬೇಕಾದರೆ ಮೊದಲು ತನ್ನ ಮನೆಗೂ ಒಳ್ಳೆಯವನಾಗಬೇಕು. ಬರೀ ಅಷ್ಟೇ ಅಲ್ಲ, ತಾನು ಬದುಕಿರುವ ಸಮಾಜಕ್ಕೂ ಏನಾದರೂ ಒಂದು ಕಾಣಿಕೆ ಕೊಡಬೇಕು. ಕಂಸ ಚಾಣೂರ ಮರ್ದನಂ, ಅವರಿಬ್ಬರನ್ನು ಕೊಂದು ಹಾಕಿ ಲೋಕಕಂಟಕರನ್ನು ನಿವಾರಿಸಿದ. ತಾನು ಬದುಕಿದಂಥ ಸಮಾಜಕ್ಕೆ ಏನಾದರೂ ಕೊಟ್ಟ. ಅಷ್ಟಕ್ಕೆ ನಿಂತ್ಕೊಳ್ಳೋದಿಲ್ಲ, ಅದು ಮುಂದೆ ಕೃಷ್ಣಂ ಒಂದೇ ಜಗದ್ಗುರುಂ. ಒಂದು ಕೃಷ್ಣ ಕೊಟ್ಟಂತಹ ಒಂದು ಭಗವದ್ಗೀತೆ ಸಾಕು, ಇನ್ನೂ 10,000 ವರ್ಷ ಚೆನ್ನಾಗಿ ಜನಕ್ಕೆ ಬೆಳಕು ಕೊಡುವಂಥದ್ದು. ಆದ್ದರಿಂದ ಒಬ್ಬ ವ್ಯಕ್ತಿ ಜೀವನದಲ್ಲಿ ಬದುಕಿ ಬಂದಾಗ 3 ಹಂತದಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ಶ್ಲೋಕ ಸೂಚ್ಯವಾಗಿ ತೋರಿಸುತ್ತೆ. ಒಂದು, ನೀನು ಮನೆಗೆ ಚೆನ್ನಾಗಿರು, ಮನೆಯವರಿಗೆ ಒಳ್ಳೆಯವನಾಗಿರು. ಬರೀ ಮನೆಯವರು ಒಳ್ಳೆಯಾಗಿದ್ದರೂ ಪ್ರಯೋಜನ ಇಲ್ಲ, ನೀನು ಬದುಕಿರುವ ಸಮಾಜಕ್ಕೂ ಏನಾದರೂ ಕಾಣಿಕೆ ಕೊಡು. ಅದಷ್ಟೇ ಅಲ್ಲ, ನೀನು ಹೋದ ಮೇಲೆ ಬರುವಂಥ ಸಮಾಜಕ್ಕೂ ಏನಾದರೂ ಕಾಣಿಕೆಯನ್ನು ಬಿಟ್ಟು ಹೋಗು. ನೀನು ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಬೇಕು. ಈ 3 ಹಂತಗಳಲ್ಲಿ ಈ ಶ್ಲೋಕವನ್ನು ನೋಡಬಹುದು. ಅಂದರೆ ಭಗವದ್ಗೀತೆ ಶ್ಲೋಕಗಳೇ ಹಾಗೆ ಅನಿಸುತ್ತೆ. 2 ಹಂತದಲ್ಲಿ ಕೆಲಸ ಮಾಡುವಂಥದ್ದು, ಒಂದು ಮೋಕ್ಷ ಶಾಸ್ತ್ರವನ್ನು ಹೇಳುವಂಥದ್ದು, ಇನ್ನೊಂದು ಜೀವನ ಧರ್ಮವನ್ನು ಹೇಳುವಂಥದ್ದು. ಆ ರೀತಿ ಅದಕ್ಕೆ ಹೇಳ್ತಾ ಇರೋರು. ಆದರೆ ಪ್ರಾಪಂಚಿಕ ಬದುಕಿನಲ್ಲಿ ಮೋಕ್ಷದ ಗುರಿಯನ್ನಿಟ್ಟುಕೊಂಡು ಹೇಗೆ ಬಾಳಬೇಕು ಎಂಬುದನ್ನು ತಿಳಿಸುವಂಥದ್ದು ಭಗವದ್ಗೀತೆ ಅಂತ ತಿಲಕರು ಹೇಳುವಂಥದ್ದು. ಆದ್ದರಿಂದ ಬದುಕಿನ ಕಲೆಯಾದ ಈ ಪುರಾತನ ವಿಜ್ಞಾನವನ್ನು ಅತಿ ಶೀಘ್ರವಾಗಿ ಮತ್ತು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಯಾರೂ ತಪ್ಪಬಾರದು. ಇದನ್ನು ಲೋಕಮಾನ್ಯ ತಿಲಕರು ಹೇಳುವಂಥದ್ದು. ಸ್ವಾಮಿ ವಿವೇಕಾನಂದರು ಎಷ್ಟು ಚಂದದ ಮಾತು. ಒಂದೇ ಸಾಲು ಬರ್ಕೊಂಬಂದಿದ್ದೀನಿ, ಅದು ಒಂದು ಸಾಕು 10 ಶಬ್ದ ಬರೆಯೋದಕ್ಕಿಂತ ಒಂದು ಸಾಲು ಸಾಕು. ವೇದಾಂತವೆಂಬ ಸುಂದರ ಉದ್ಯಾನದಲ್ಲಿ ಬೆಳೆದ ಉಪನಿಷತ್ತುಗಳೆಂಬ ಪುಷ್ಪಗಳಿಂದ ತಯಾರಿಸಿದ ಪುಷ್ಪಗುಚ್ಛ ಶ್ರೀಮದ್ ಭಗವದ್ಗೀತೆ. ಎಷ್ಟು ಚೆನ್ನಾಗಿದೆ ನೋಡಿ. ವೇದಾಂತವೆಂಬ ಸುಂದರ ಉದ್ಯಾನದಲ್ಲಿ ಬೆಳೆದ ಉಪನಿಷತ್ತುಗಳೆಂಬ ಪುಷ್ಪಗಳಿಂದ ತಯಾರಿಸಿದ ಪುಷ್ಪಗುಚ್ಛ ಒಂದು ಶ್ರೀಮದ್ ಭಗವದ್ಗೀತೆ.
ಇಟ್ಸ್ ಅ ಬೊಕೆ ಆಫ್ ಫ್ಲವರ್ಸ್ ಗ್ರೋನ್ ಇನ್ ದಿ ಗಾರ್ಡನ್ ಆಫ್ ವೇದಾಂತ. ಮದನ್ ಮೋಹನ್ ಮಾಳವೀಯ ಬರೀತಾರೆ. ಅವ್ರಿಗೆ ಒತ್ತಿ ಹೇಳಬೇಕಾಗಿದೆ, ಪ್ರಪಂಚದ ಎಲ್ಲ ಜೀವಂತ ಭಾಷೆಗಳಲ್ಲಿ ಅಧ್ಯಾತ್ಮ ವಿದ್ಯೆಯಿಂದ ತುಂಬಿ ತುಳುಕುವ ಗೀತೆಯಷ್ಟು ಸಣ್ಣದಾದ ಕೈಪಿಡಿ ಇನ್ನೊಂದಿಲ್ಲ. ಅದನ್ನು ಗೈಡ್ ಅಂತ ಬರೀತಾರೆ. ಕೈಪಿಡಿ ಹೇಗೆ ನಡು ತೋರಿಸ್ಬೇಕು ಅನ್ನುವಂಥದ್ದನ್ನು ತೋರಿಸುವಂಥ ಮಾರ್ಗದರ್ಶಿ ಆದಂಥ ಗ್ರಂಥ ಇನ್ನೊಂದಿಲ್ಲ. ನನಗೆ ತಿಳಿದಂತೆ ಪ್ರಪಂಚದ ಸಾಹಿತ್ಯ ರಾಶಿಯಲ್ಲೆಲ್ಲ ಎಲ್ಲ ಮಾನವ ಜನಾಂಗಕ್ಕೆ ಧರ್ಮದ ಗಣಿಯಾದ ಭಗವದ್ಗೀತೆಯಂಥ ಉತ್ಕೃಷ್ಟವಾದ ಗ್ರಂಥ ಬೇರೊಂದಿಲ್ಲ. ಮದನ್ ಮೋಹನ್ ಮಾಳವೀಯ ಹೇಳುವಂಥದ್ದು. ಬರೀ ನಾವು ಹೇಳೋದಲ್ಲ, ಆ್ಯನಿ ಬೆಸೆಂಟ್ ಏನು ಹೇಳ್ತಾರೆ ಅಂತ ಬೇರೆ ದೃಷ್ಟಿಯಿಂದ ಬಂದವರು ಅವರು. ಆ್ಯನಿ ಬೆಸೆಂಟ್ ಹೇಳ್ತಾರೆ, ಅಮೂಲ್ಯ ಬೋಧನೆಯಲ್ಲಿ ಅಪೂರ್ವ ಹಾಗೂ ಅನರ್ಘ್ಯವಾದ ಗೀತೆಯಂಥ ಕಾವ್ಯ ಮತ್ತೊಂದಿಲ್ಲ. ಅದೊಂದು ಯೋಗಶಾಸ್ತ್ರ. ಇಲ್ಲಿ ಕುರುಕ್ಷೇತ್ರವೆಂದರೆ ಜೀವನ ರಂಗ. ಕಾಮ ಕ್ರೋಧಗಳೇ ಧೃತರಾಷ್ಟ್ರನ ಮಕ್ಕಳು. ಆ್ಯನಿ ಬೆಸೆಂಟ್ ಬರೆಯುವಂಥದ್ದು. ಕಾಮ ಕ್ರೋಧಗಳೇ ಧೃತರಾಷ್ಟ್ರನ ಮಕ್ಕಳು, ಅರ್ಜುನನೇ ಜೀವ, ಆತ್ಮನೇ ಶ್ರೀಕೃಷ್ಣ. ಹೀಗೆ ಪುರಾತನ ಕಾಲದಲ್ಲಿ ಯುದ್ಧರಂಗದಲ್ಲಿ ಮಾಡಿದ ಬೋಧನೆಯು ಇಡೀ ಮಾನವ ಜನಾಂಗಕ್ಕೆ ಮಾರ್ಗದರ್ಶವಾಗಿದೆ. ಆಲ್ಡಸ್ ಹಕ್ಸ್ಲೆ, ವಿಮರ್ಶಕರಂತ ಆಲ್ಡಸ್ ಹಕ್ಸ್ಲೆ ಹೇಳ್ತಾರೆ, ಗೀತೆಯು ತತ್ವಜ್ಞಾನದ ಗ್ರಂಥಗಳಲ್ಲೆಲ್ಲ ಅತ್ಯಂತ ಸ್ಪಷ್ಟ ಹಾಗೂ ವ್ಯಾಪಕವಾದದ್ದು. ಆದ್ದರಿಂದಲೇ ಅದು ಕೇವಲ ಭಾರತೀಯರಿಗೆ ಮಾತ್ರವಲ್ಲದೆ ಎಲ್ಲ ಮಾನವ ಜನಾಂಗಕ್ಕೆ ಉಪಯುಕ್ತವಾದದ್ದು. ಪ್ರಾಯಶಃ ಭಗವದ್ಗೀತೆಯ ತತ್ವಜ್ಞಾನದ ಅತ್ಯಂತ ಕ್ರಮಬದ್ಧವಾದ ಅಧ್ಯಾತ್ಮ ಗ್ರಂಥ. ಮೋಸ್ಟ್ ಸಿಸ್ಟಮ್ಯಾಟಿಕ್ ಆ್ಯಂಡ್ ಲಾಜಿಕಲ್ ವರ್ಕ್ ಅಂತ ಹೇಳ್ತಾರೆ ಆಲ್ಡಸ್ ಹಕ್ಸ್ಲೆ ಹೇಳುವಂಥದ್ದು. ಈಗಲೂ ಕೂಡ ಬಹುಶಃ ನನಗನ್ಸೋ ಮಟ್ಟಿಗೆ ಯಾವುದೇ ಒಂದು ಗ್ರಂಥದ ಮೇಲೆ ಬರುವಂಥ ಟೀಕೆ ಟಿಪ್ಪಣಿಗಳು ತುಂಬ ಹೆಚ್ಚು ಬರ್ತಿರ್ಬೇಕಾದ್ರೆ ಅದು ಭಗವದ್ಗೀತೆ ಮಾತ್ರ. ಇವತ್ತಿಗೂ ಕೂಡ ಭಗವದ್ಗೀತೆ ಮೇಲೆ ಬರ್ತಿರುವಂಥ ಪುಸ್ತಕಗಳ ರಾಶಿ ಈಗೂ ಸಿಗ್ತಾ ಇದೆ. ಅಂದರೆ ಅಷ್ಟು ಶತಶತಮಾನಗಳಿಂದ ಅಷ್ಟೊಂದು ಜನರ ಕಲ್ಪನೆಗೆ ಚಿಂತನೆಗೆ ಈಡು ಮಾಡಿದಂಥ ಪುಸ್ತಕ ಇಂದಿ ಕೂಡ ಹೊಸದನ್ನು ಎತ್ತಿ ತೋರಿಸ್ತಾ ಇದೆ. ಅದಕ್ಕೆ ಹಿಂದ್ಸಲ ಹೇಳಿದ್ದೆ ನಾನು, ಕ್ಲಾಸಿಕ್ ಈಸ್ ಒನ್ ವಿಚ್ ಗಿವ್ಸ್ ಇಟ್ ಸೆಲ್ಫ್ ಟು ಮೆನಿ ಇಂಟರ್ಪ್ರಿಟೇಷನ್ಸ್ ಅಂತ. ಒಂದೇ ಒಂದು ಉತ್ತರ ಇದ್ದರೆ ಅದೊಂದು ಟೆಕ್ಸ್ಟ್ ಬುಕ್ ಆಯಿತು. ಆದರೆ ಒಂದು ಪಠ್ಯ 10 ಬಾರಿ ವಿಮರ್ಶೆ ಒಳಗಾದರೂ ಇನ್ನೂ ಹೊಸದನ್ನು ಕೊಡುವಂಥ ಶಕ್ತಿ ಉಳ್ಕೊಂಡಿದೆಯಲ್ಲ, ಅದು ಭಗವದ್ಗೀತೆ ಅಂತ. सत्यधर्मरताय च पूज्याय राघवेन्द्राय सत्यधर्मरताय च भजतां कल्पवृक्षाय नमता भजतां कल्पवृक्षाय नमतां कामधेनवे नमतां कामधेनवे नमतां कामधेनवे